ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಚಿಕನ್ ಕಬಾಬ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ನಾವು ಯಾವ ರೀತಿ ಚಿಕನ್ ಕಬಾಬ್ನ ಮಾಡೋದು ಹಾಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈ ಕಬಾಬ್ನ ಮಾಡ್ತಾ ಇದ್ದೀನಿ ನೋಡೋಣ. ಮೊದಲಿಗೆ ನಾನಿಲ್ಲಿ 2 kg ಚಿಕನ್ಗೆ ಆಗುವಷ್ಟು ಪೇಸ್ಟ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ. 4 ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು 4 ರಿಂದ 5 ಇಂಚಷ್ಟು ಶುಂಠಿನ ತಗೊಂಡು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಬೌಲ್ನ ತಗೊಂಡು ಗ್ರೈಂಡ್ ಮಾಡ್ಕೊಂಡಿರೋವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ 2 ತೇಜು ಕಬಾಬ್ ಮಸಾಲ ಪೌಡರ್ನ ಆ್ಯಡ್ ಮಾಡಿಕೊಂಡು ಒಂದು ಮೊಟ್ಟೆನ ಹಾಕ್ಕೊಂಡು ಒಂದು 3 ಸ್ಪೂನಷ್ಟು ನಾನು ಕಾರ್ನ್ ಫ್ಲೋರ್ನ ತೊಗೊಂಡಿದ್ದೀನಿ. ಹಾಗೆ 1.5 ಸ್ಪೂನಷ್ಟು ಖಾರಕ್ಕೆ ಬೇಕಾಗುವಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿರೋದ್ರಿಂದ ಉಪ್ಪನ್ನು ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಮಾರ್ಕೆಟಿಂದ ತೊಗೊಂಡು ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡೋದಾದರೆ ಅದರಲ್ಲೂ ಕೂಡ ಉಪ್ಪಿರುತ್ತೆ, ಪೌಡರಲ್ಲೆಲ್ಲ ಉಪ್ಪಿರುತ್ತೆ. ಸೊ ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ನಾನಿಲ್ಲಿ ಒಂದು 15 ಕಾಳಷ್ಟು ಸಕ್ಕರೆನ ಯೂಸ್ ಮಾಡ್ಕೊಂಡಿದ್ದೀನಿ, ತುಂಬ ಸಾಫ್ಟ್ನೆಸ್ ಇರುತ್ತೆ ಅಂತ. ಹಾಗೆ ಒಂದು ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ, ನಿಂಬೆ ಹುಳಿ ಹಾಕ್ಕೊಂಡಿದ್ದೀನಿ, ಒಂದು ನಿಂಬೆಹಣ್ಣು. ನಂತರ ಚೆನ್ನಾಗಿ ಎಲ್ಲ ಮಿಕ್ಸ್ ಕೊಟ್ಟು ಚಿಕನ್ ಹಾಕ್ಕೊಂಡು ನಾನಿಲ್ಲಿ ಸ್ಪೂನಲ್ಲೇ ಕಲಿಸ್ಕೋತಾ ಇದ್ದೀನಿ. ಯಾಕೆ ಅಂದರೆ ನನಗೆ ಚಿಲ್ಲಿ ಪೌಡರೆಲ್ಲ ಯೂಸ್ ಮಾಡಿರ್ತೀವಲ್ಲ, ಕೈಯಲ್ಲಿ ಕಲಿಸಿದ್ರೆ ಆಗಲ್ಲ, ಕೈಯೆಲ್ಲ ಜಾಸ್ತಿ ಉರಿ ಬಂದುಬಿಡುತ್ತೆ ನನಗೆ ಖಾರಕ್ಕೆ. ಸೊ ಅದರಿಂದ ನಾನು ಜಾಸ್ತಿ ಖಾರನ ಮುಟ್ಟೋದಿಲ್ಲ. ಸೊ ಅದರಿಂದ ಸ್ಪೂನಲ್ಲೇ ಚೆನ್ನಾಗಿ ಕಲಿಸ್ಕೊಂಡು ನಾನೇನು ಜಾಸ್ತಿ ಹೊತ್ತೇನು ಬಿಡಲಿಲ್ಲ, ಒಂದು 5 ಮಿನಿಟ್ಸ್ ಬಿಟ್ಟಿದೆ ಅಷ್ಟೇ. ಒಂದು 5 ಮಿನಿಟ್ಸ್ ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾನಿಲ್ಲಿ ಕಬಾಬ್ನ ಒಂದೊಂದೇ ಪೀಸ್ಗಳನ್ನಾಗಿ ಹಾಕ್ಕೋತಾ ಇದ್ದೀನಿ. ಎಣ್ಣೆನ ನಾನು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಮಗೆ ಕಬಾಬ್ ಮಾಡಿದ ಎಣ್ಣೆನ ಮತ್ತೆ ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ. ನಮಗೆ ಬೇರೆ ಸಾಂಬಾರಿಗೆ ಆಗಿರ್ಬೋದು ಆ ರೀತಿ ಯೂಸ್ ಮಾಡೋದಕ್ಕಾಗಲ್ಲ, ನಮಗಷ್ಟು ಇಷ್ಟ ಅನಿಸಲ್ಲ. ಸೊ ಅದಕ್ಕೆ ಸ್ವಲ್ಪನೇ ಎಣ್ಣೆನ ಹಾಕ್ಕೊಂಡು ಒಂದು 6-7 ಪೀಸಸ್ ಕಬಾಬ್ನೇ ಹಾಕ್ಕೊಂಡು ಸ್ವಲ್ಪ ಟೈಮ್ ಕೊಟ್ಟು ನಿಧಾನಕ್ಕೆ ನಾನು ಫ್ರೈ ಮಾಡ್ಕೋತೀನಿ. ಸೊ ತುಂಬ ಎಣ್ಣೆನ ಹಾಕ್ಕೊಂಡು ಮಾಡ್ಕೊಂಡಿದ್ರೆ ಎಣ್ಣೆ ತುಂಬ ವೇಸ್ಟ್ ಆಗುತ್ತೆ ಅಂತ ನೋಡ್ತಾ ಇರ್ಬೋದು ನೀವೇ. ಈಗ 2ನೇ ಬ್ಯಾಚ್ ಕೂಡ ಕಬಾಬ್ನ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಒಂದು 3 ಸ್ಪೂನಷ್ಟು ಎಣ್ಣೆ ಉಳ್ಕೊಳ್ಳುತ್ತೆ ಅಷ್ಟೇ. ನಾನು ಇಲ್ಲಿ ಹಾಕ್ಕೊಂಡಿರೋ ಎಣ್ಣೆಗೆ ನಾನು ಕಬಾಬೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ 5 ಬ್ಯಾಚ್ ಆಯಿತು ನಾನು ಈ ಕಬಾಬ್ನ. ಕೋಟಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಯಾವುದೇ ರೀತಿ ಮೈದಾ ಯಾವುದೂ ಯೂಸ್ ಮಾಡಿಲ್ಲ, ಬರೀ ಕಾರ್ನ್ಫ್ಲೋರ್ನ 3 ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಅಷ್ಟೇ. ಎಣ್ಣೆನ ಚೆನ್ನಾಗಿ ಕಾದ ಮೇಲೆ ನಾವು ಕಬಾಬ್ನ ಹಾಕೋಬೇಕು. ಎಣ್ಣೆ ಕಾದಿಲ್ಲ ಅಂದರೆ ಕೋಟಿಂಗ್ ಬಿಟ್ಟೋಗೋ ಚಾನ್ಸಸ್ ಇರುತ್ತೆ. ಕೋಟಿಂಗ್ ಬಿಟ್ಟಿಲ್ಲ ಅಂದರೆ ಕಬಾಬು ಕೂಡ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ. ಏನಾಗುತ್ತೆ, ಎಣ್ಣೆಯಲ್ಲಿ ಕೋಟಿಂಗ್ ಎಲ್ಲ ಬಿಟ್ಟೋದ್ರೆ ಅಷ್ಟು ಟೇಸ್ಟ್ ಕೂಡ ಇರೋದಿಲ್ಲ. ಕೋಟಿಂಗಲ್ಲೇ ಎಲ್ಲ ಹೊರಟೋಗಿರುತ್ತಲ್ವ ಉಪ್ಪು ಖಾರ, ಅದರಿಂದ ಕಬಾಬು ತಿನ್ನಬೇಕಾದ್ರೆ ಸಪ್ಪೆ ಅನ್ನಿಸ್ತಾ ಇರುತ್ತೆ. ನಾನು ಈ ಕಬಾಬ್ನೆಲ್ಲ ಲಾಸ್ಟಿಗೆ ನಾನು ಫ್ರೈ ಮಾಡ್ಕೊಳ್ಳೋ ಅಷ್ಟರಲ್ಲಿ ಲಾಸ್ಟಿಗೆ ಒಂದು 2 ರಿಂದ 3 ಸ್ಪೂನಷ್ಟು ಎಣ್ಣೆ ಉಳ್ಕೊಳ್ಳುತ್ತೆ. ಸೊ ಆ ಎಣ್ಣೆನ ಎಗ್ ಬುರ್ಜಿ ಅಥವಾ ಎಗ್ ರೈಸ್ ಯಾವುದಕ್ಕಾದರೂ ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇದು ಕೊಬ್ಬಿನ ಅಂಶ ಇರುತ್ತಲ್ವ, ಅದರಿಂದ ನನಗೆ ಎಣ್ಣೆ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೂ ಇಷ್ಟನೂ ಆಗಲ್ಲ. ವೆಜ್ ಯಾವುದಾದ್ರೂ ತರಕಾರಿ ಸಾಂಬಾರು ಆ ಥರ ವೆಜ್ಗೂ ಸಹ ಹಾಕಲಿಕ್ಕೆ ನಮಗೆ ಈ ಕಬಾಬ್ ಎಣ್ಣೆನೇ ಇಷ್ಟ ಆಗೋದಿಲ್ಲ. ಅದಕ್ಕೆ ನಾವು ಎಣ್ಣೆನ ಕಮ್ಮಿನೇ ಹಾಕ್ಕೊಂಡು ಯಾವಾಗಲೂ ಈ ಥರ ಕಬಾಬ್ನ ಮಾಡ್ಕೊಳ್ಳೋದು. ಹೇಗನ್ನಿಸ್ತು ನಾನು ಮಾಡಿರೋವಂಥ ಈ ಕಬಾಬ್ ರೆಸಿಪಿ? ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.